ಕರಾವಳಿ ಬಿಜೆಪಿಯ ಭದ್ರಕೋಟೆ. ಆದರೆ ಈ ಬಾರಿ ಕೇಸರಿ ಪಾಳೆಯಕ್ಕೆ ಮಾತ್ರ ಹಲವು ಸವಾಲುಗಳು ಎದುರಾಗ್ಬಿಟ್ಟಿದೆ. ಹಾಗಾದ್ರೆ ಬಿಜೆಪಿಗೆ ಎದುರಾಗಿರುವ ಸವಾಲುಗಳು ಯಾವುದು ಅನ್ನೋದರ ಒಂದು ರಿಪೋರ್ಟ್ ಇಲ್ಲಿದೆ. ಕರಾವಳಿ ರಣಕಣದಲ್ಲಿ ಟಫ್ ಫೈಟ್. ಬಿಜೆಪಿ ಪಾಳೆಯಕ್ಕೆ ನೋಟಾ ಟೆನ್ಷನ್. ಬಿಜೆಪಿ ಭದ್ರಕೋಟೆ ಎನಿಸಿಕೊಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಇದೆ. ಇಷ್ಟು ವರ್ಷಗಳಲ್ಲಿ ಕಾಣಸಿಗದ ಸ್ಪರ್ಧೆ ಇದೆ. ಬಿಜೆಪಿಗೆ ಸಣ್ಣ ಢವಢವದ ಜೊತೆಗೆ ಹಲವು ಸವಾಲುಗಳು ಎದುರಾಗಿವೆ. ಕಡೆಯ ಹಂತದಲ್ಲಿ ನೋಟಾ ಅಭಿಯಾನ ತೀವ್ರಗೊಂಡು ಬಿಜೆಪಿಯ ಮತ ಕೆಲ ಭಾಗಗಳಲ್ಲಿ ಛಿದ್ರವಾಗುವ ಆತಂಕ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯ ಸಾವಿಗೆ ನ್ಯಾಯಕ್ಕಾಗಿ ಹೋರಾಟ ನಡೆಸುವವರು ಈ ಬಾರಿ ನೋಟಾ ಅಭಿಯಾನ ನಡೆಸುತ್ತಿದ್ದಾರೆ. ಜಿಲ್ಲೆಯ ನಾನಾ ಭಾಗಗಳಲ್ಲಿ ಮನೆ ಮನೆಗೆ ಹೋಗಿ ನೋಟಾಗೆ ಮತ ಹಾಕುವಂತೆ ಮನವಿ ಮಾಡುತ್ತಿದ್ದಾರೆ. ಗ್ರಾಮಗಳಲ್ಲಿ ನೋಟಾ ಕುರಿತು ಜಾಗೃತಿ ಸಭೆ ನಡೆಸ್ತಾ ಇದ್ದಾರೆ. ನೋಟಾ ಅಭಿಯಾನ ತೀವ್ರಗೊಳ್ಳುತ್ತಿದ್ದಂತೆ ಬಿಜೆಪಿಗೆ ಆತಂಕ ಶುರುವಾಗಿದೆ. ಒಂದು ಕಡೆ ಕಾಂಗ್ರೆಸ್ನ ಮತ ವಿಭಜನೆಗೆ ಕಾರಣ ಆಗಿದ್ದ ಎಸ್ಡಿಪಿಐ ಈ ಬಾರಿ ಸ್ಪರ್ಧೆ ಮಾಡ್ತಿಲ್ಲ. ಬಿಜೆಪಿ ವಿರುದ್ಧ ಬಿರುವೇರ್ ಕುಡ್ಲಾ ಸಂಘಟನೆ ಸೇರಿದಂತೆ ಬಿಲ್ ಅವರ ಅಸಮಾಧಾನ ಕೂಡ ಇದೆ. ಈ ಮಧ್ಯೆ ನೋಟಾ ಅಭಿಯಾನ ತೀವ್ರಗೊಂಡರೆ ಅದು ಬಿಜೆಪಿಗೆ ದೊಡ್ಡ ಪೆಟ್ಟು ಕೊಟ್ಟಂತೆ. ಇಎಂ ಮಿಷಿನ್ನ ಬಟನ್ ಒತ್ತಿದ್ರೆ ಅದು ನೋಟಕ್ಕೆ, ನಮ್ಮ ಸತ್ಯದ, ಧರ್ಮದ, ನ್ಯಾಯದ ಪರವಾದ ಹೋರಾಟಕ್ಕೆ ಸಿಗುವಂತ ಮತದಾನ ಇದು. ನಮಗೆ ಒಂದು ಶಕ್ತಿಯನ್ನು ಕೊಡುವಂತ ಮತದಾನ ಇದು. ಅದಕ್ಕೋಸ್ಕರ ಎಲ್ಲರೂ ನೋಟಕ್ಕೆ ಮತದಾನ ಮಾಡಿ. ಒಟ್ಟಿನಲ್ಲಿ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಇದೇ ಸಂದರ್ಭದಲ್ಲಿ ನೋಟಾ ಅಭಿಯಾನ ತೀವ್ರಗೊಂಡಿರುವುದು ಬಿಜೆಪಿಗೆ ಹೊಸ ತಲೆನೋವಾಗಿದೆ. ಆದರೆ ಎದುರಾದ ಸವಾಲುಗಳನ್ನು ಯಾವ ರೀತಿಯಲ್ಲಿ ಬಿಜೆಪಿ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಡೊಳ್ಳು ಕುಣಿತ ಹಾಗೂ ಡಿಜೆಗೆ ಅವಕಾಶ ನೀಡದಿದ್ದಲ್ಲಿ ಚುನಾವಣೆ ಬಹಿಷ್ಕಾರಕ್ಕೆ ಯುವಕರು ಮುಂದಾಗಿ ಪಟ್ಟು ಹಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಡಿಜೆಗೆ ಅವಕಾಶ ನೀಡದಿದ್ದಕ್ಕೆ ಚುನಾವಣಾ ಬಹಿಷ್ಕಾರ. ಬೆಳಗಾದ್ರೆ ಆ ಪಟ್ಟಣದಲ್ಲಿ ಮಾರಿ ಜಾತ್ರೆ, ಹೀಗೆ ದೇವಸ್ಥಾನದಲ್ಲಿ ಜನರು ಡಿಜೆಗಾಗಿ ಪಟ್ಟು ಹಿಡಿದಿದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯಲ್ಲಿ 5 ವರ್ಷಗಳಿಗೊಮ್ಮೆ ನಡೆಯುವ ಮಾರಿಯಮ್ಮ ದುರ್ಗಾದೇವಿ ಜಾತ್ರೆ ಕೊನೆಯ ಬಾರಿ ಕೊರೋನಾದಿಂದ ಮುಂದೂಡಲಾಗಿತ್ತು. ಆದರೆ ಈ ಬಾರಿ ಚುನಾವಣೆ ಇರುವುದರಿಂದ ಡಿಜೆಗೆ ಅವಕಾಶವನ್ನ ನೀಡುತ್ತಿಲ್ಲ ಎಂದು ಲೋಕಸಭೆ ಚುನಾವಣೆಗೆ ಮತದಾನ ಬಹಿಷ್ಕಾರ ಮಾಡುವುದಾಗಿ ತಹಶೀಲ್ದಾರ್ಗೆ ಮನವಿ ಮಾಡಿದ್ದಾರೆ. ಸಂದರ್ಭದಲ್ಲಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ತಮ್ಮ ಸಹಕಾರವು ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಇಲಾಖೆಯವರು ನಮ್ಮ ಜೊತೆಗೆ ಏನು ಸಹಕಾರ ಮಾಡಿಕೊಂಡು ಊರಿನ ಗ್ರಾಮದ ಎರಡೂ ಜಾತ್ರಾ ಕಮಿಟಿ ಇರ್ಬೋದು, ಟ್ರಸ್ಟ್ ಕಮಿಟಿ ಇರ್ಬೋದು, ಊರಿನ ಸಮಗ್ರ ಹಿರಿಯ ಕಿರಿಯ ಮುಖಂಡ ಮಹನೀಯರ ಜೊತೆಗೆ ಸಂಪರ್ಕ ಮಾಡಿ ಅವರ ಜೊತೆಯಾಗಿ ಹೆಜ್ಜೆ ಹಾಕಿದ್ದೇ ಆದಲ್ಲಿ ಯಾವ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಆ ಶ್ರೀ ಮಾರಿಕಾಂಬಾದೇವಿ ಹಾಗೂ ದುರ್ಗಾದೇವಿಯ ಆಶೀರ್ವಾದ ಇದೆ ಇದಕ್ಕೆ. ಜಾತ್ರೆಗೆ ಡಿಜೆ ಬೇಕೇ ಬೇಕು ಎಂದು ಪಟ್ಟು ಹಿಡಿದಿರುವ ಜನರು ಜಾತ್ರಾ ಕಮಿಟಿಯೊಂದಿಗೆ ಚರ್ಚೆ ನಡೆಸಿ ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿದ್ದು, ಅವಕಾಶ ನೀಡದಿದ್ದಲ್ಲಿ ಮುಂದೆ ಏನು ಮಾಡಬೇಕೆಂದು ಕಮಿಟಿ ನಿರ್ಧರಿಸಲಿದೆ. ಆ ಡಿಜೆಗೆ ಅವರು ಅವಕಾಶ ಕೊಡ್ತಾ ಇಲ್ಲ. ಕಾರಣ ಕೇಳಿದಾಗ ಈ ಒಂದು ನೀತಿ ಸಂಹಿತೆ ಮತ್ತು ಚುನಾವಣೆ ಇದನ್ನ ಹೇಳಿದ್ರು. ಅದಕ್ಕೆ ನಾವು ಈ ಗ್ರಾಮ ದೇವತೆಯಲ್ಲಿ ಈ ಮೆರವಣಿಗೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಡಿಜೆ ಹಚ್ಚಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ನಾವು ಚುನಾವಣೆಯನ್ನು ಕೂಡ ಬಹಿಷ್ಕಾರ ಮಾಡ್ತಾ ಇದ್ದೇವೆ. ಇದೆಲ್ಲದಕ್ಕೂ ಕೂಡ ಗ್ರಾಮಸ್ಥರು ಒಪ್ಪಿಗೆಯನ್ನು ತೆಗೆದುಕೊಂಡು ನಾವು ಜಾತ್ರಾ ಸಮಿತಿಯವರು ಮತ್ತು ಟ್ರಸ್ಟ್ ಕಮಿಟಿಯವರ ಸಮಾವೇಶದಲ್ಲಿ ಇವತ್ತು ತಮಗೆ ಮನವಿಯನ್ನು ಕೊಡುವುದರ ಮುಖಾಂತರ ನಾವು ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಒಟ್ಟಾರೆಯಾಗಿ 5 ವರ್ಷಗಳಿಗೊಮ್ಮೆ ನಡೆಯಬೇಕಿದ್ದ ಜಾತ್ರೆ ಕೊರೋನಾ ಹೆಮ್ಮಾರಿಯಿಂದಾಗಿ 9 ವರ್ಷಗಳಾದರೂ ನಡೆದಿಲ್ಲ. ಈ ಬಾರಿಯಾದರೂ ಜಾತ್ರೆ ನಡೆಯುತ್ತಾ ಚುನಾವಣೆ ಬಹಿಷ್ಕಾರ ತಪ್ಪುತ್ತಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.